ವೆಲ್ಕಮ್ ಬ್ಯಾಕ್. ಜನವರಿ 22ಕ್ಕೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಡೀ ದೇಶವೇ ಈ ಗಳಿಗೆಗಾಗಿ ಅತ್ಯಂತ ಕಾತುರದಿಂದ ಕಾಯ್ತಾ ಇದೆ. ಈ ನಡುವೆ ಶ್ರೀರಾಮಚಂದ್ರನಿಗೂ ಕರ್ನಾಟಕಕ್ಕೂ ಇರುವಂತಹ ನಂಟಿನ ವಿಚಾರ ಮುನ್ನೆಲೆಗೆ ಬಂದಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಅಯೋಧ್ಯೆಗೂ ಕರುನಾಡಿಗೂ ನಂಟು. ಯಾದಗಿರಿಯಲ್ಲಿದೆ ಶ್ರೀರಾಮನ ನೀರಿನ ಸೆಲೆ. ತೇತ್ರಾಯುಗದಲ್ಲಿ ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾಮಾತೆಯನ್ನ ಲಂಕಾಸುರ ರಾವಣ ಅಪಹರಣ ಮಾಡಿದ ಟೈಮಲ್ಲಿ ಶ್ರೀರಾಮ ಸೀತೆಯನ್ನ ಹುಡುಕೊಂಡು ಲಂಕೆಗೆ ಹೊರಟಾಗ ಯಾದಗಿರಿ ಜಿಲ್ಲೆಯ ಈ ಬೆಟ್ಟಕ್ಕೆ ಬಂದಿದ್ರು ಅನ್ನೋ ಪ್ರತೀತಿ ಇದೆ. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮಕ್ಕೂ ಶ್ರೀರಾಮಚಂದ್ರನಿಗೂ ಅವಿನಾಭಾವ ಸಂಬಂಧ. ಸೀತಾದೇವಿ ಅಪಹರಣವಾದ ಟೈಮಲ್ಲಿ ಶ್ರೀರಾಮ ಸೀತೆಯನ್ನ ಹುಡುಕುತ್ತಾ ಕಾಡಿನಲ್ಲಿ ಲಂಕೆಗೆ ಹೊರಟಿದ್ರು. ರಾಮನ ಜೊತೆ ಸಹೋದರ ಲಕ್ಷ್ಮಣ, ವಾನರ, ಹನುಮ ಸೇರಿ ಇತರೆ ಸಹಚರರು ಲಂಕೆಗೆ ಹೋಗ್ತಾ ಇದ್ರು. ಈ ವೇಳೆ ವಿಶ್ರಾಂತಿಗಾಗಿ ಯಾದಗಿರಿಯ ಯರಗೋಳ ಗ್ರಾಮದಲ್ಲಿ ಬೆಟ್ಟದಲ್ಲಿ ಬಂದು ನೆಲೆಸಿದ್ರು. ಆಗ ರಾಮನ ಸಹಚರರಿಗೆ ತೀವ್ರ ಬಾಯಾರಿಕೆ ಆಗಿತ್ತಂತೆ. ಹೀಗಾಗಿ ರಾಮನ ಸಹಚರರು ಬಾಯಾರಿಕೆ ನೀಗಿಸೋಕೆ ತನ್ನ ಬಾಣದಿಂದ ಹೊಡೆದಾಗ ಇಲ್ಲಿ ನೀರಿನ ಸೆಲೆ ಸಿಕ್ಕಿದೆ. ಈ ಬಳಿಕ ರಾಮನ ಸಹಚರರು ಬಾಯಾರಿಕೆ ನೀಗಿಸಿಕೊಂಡು ಲಂಕೆಗೆ ತೆರಳಿದ್ರು ಅನ್ನೋ ಪ್ರತೀತಿ ಇದೆ. ಅವತ್ತಿನಿಂದ ಇಲ್ಲಿವರೆಗೂ ರಾಮ ಬಾಣ ಹೊಡೆದ ಸೆಲೆ ಬೇಸಿಗೆ ಬಿಸಿಲಿನಲ್ಲೂ ಬತ್ತದೆ ಹರಿಯುತ್ತೆ. ಇದರ ಜೊತೆಗೆ ರಾಮನ ದೇವಸ್ಥಾನವನ್ನ ಕೂಡ ಈ ಬೆಟ್ಟದಲ್ಲಿ ನಿರ್ಮಿಸಿದ್ದಾರೆ. ಇಷ್ಟೇ ಅಲ್ಲ, ಗ್ರಾಮಸ್ಥರು ಶ್ರೀರಾಮನ ಗುಡ್ಡ ಅಂತಲೇ ಇದಕ್ಕೆ ಕರೆಯೋದು ರೂಢಿ. ಇನ್ನು ಇದೇ ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯೋ ರಾಮ ಮಂದಿರ ಉದ್ಘಾಟನೆಯ ದಿನ ಈ ಬೆಟ್ಟದಲ್ಲೂ ಕೂಡ ವಿಶೇಷ ಪೂಜೆ, ಹೋಮ, ಹವನ ನಡೆಸೋಕೆ ಗ್ರಾಮಸ್ಥರು ಸಿದ್ಧತೆ ಮಾಡಿದ್ದಾರೆ. ಅಯೋಧ್ಯೆಗೆ ಹೋಗೋಕ್ಕಾಗದೇ ಇರುವ ರಾಮ ಭಕ್ತರು ಈ ರಾಮನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡೋ ಮುಖಾಂತರ ಭಕ್ತಿ ಪರಾಕಾಷ್ಠೆಯನ್ನ ಮೆರೀತಾರೆ. ರಾಮನ ಜಲಿ ಏನಿದೆ, ರಾಮನ ಗುಂಡ ಅಂತೀವಿ, ರಾಮನ ಜಲಿ ಇದೆ. ಅಲ್ಲಿ ಮಳೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಬರಗಾಲ ಇದ್ರೂ ಕೂಡ ನೀರಿನ ಒಂದು ಜಲವನ್ನು ಕುಡಿತಾ ಇದೆ. ಅಯೋಧ್ಯೆಯಲ್ಲಿ ಇವತ್ತು ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ. ಅದೇ ರಾಮ ಮಂದಿರ ಇವತ್ತು ನಮ್ಮ ಯರಗೋಳ ಗ್ರಾಮದಲ್ಲಿ ಇದ್ದಾನೆ ಅಂತ ನನಗಲ್ಲ, ಇಡೀ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಇವತ್ತು ಖುಷಿ ಇದೆ. ಈ ರಾಮ ನಮ್ಮ ಒಂದು ಪಕ್ಕದ ಹಳ್ಳಿಗೆ ಬಂದಿದ್ದಾನೆ, ನಮ್ಮ ಊರಿಗೆ ಬಂದಿದ್ದಾನೆ ಅಂತ ಫುಲ್ ಖುಷಿ ಇದೆ. ಒಟ್ನಲ್ಲಿ ಯಾದಗಿರಿಯ ರಾಮ ಭಕ್ತರು ರಾಮ ಮಂದಿರ ಉದ್ಘಾಟನೆಯನ್ನ ಕಣ್ತುಂಬಿಕೊಳ್ಳೋಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಮರೇಶ್ ಎಲ್ಕೆ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಯಾದಗಿರಿ.